ಸ್ವಾಗತ. ನಾವೀಗಾಗಲೇ ಈ ಬದುಕನ್ನು ಪ್ರೀತಿಸಿದ ಸಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕನ್ನು ಪ್ರೀತಿಸಿದ ಸಂತ ಅಂತಕ್ಕಂತಹ ಒಂದು ಗದ್ಯಭಾಗವನ್ನು ವೀಕ್ಷಿಸುವಂತಹ ಸಂದರ್ಭದಲ್ಲಿ ಮತ್ತೆ ನಾವು ಅದನ್ನು ಪುನಃ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ಈಗಾಗಲೇ HR ರಾಮಕೃಷ್ಣರಾವ್ ಬರೆದಿರತಕ್ಕಂತಹ ಕಲಾಂ ಮೇಷ್ಟ್ರು ಎಂಬ ಕೃತಿಯಿಂದ ಈ ಒಂದು ಪ್ರಸ್ತುತ ಗದ್ಯಭಾಗವನ್ನು ಕಲಾಂ ಮೇಷ್ಟ್ರು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ ವಿದ್ಯಾರ್ಥಿಗಳು ಬದುಕನ್ನು ಪ್ರೀತಿಸಿದ ಸಂತ ಗದ್ಯದ ಮುಖ್ಯಾಂಶಗಳಂತಕ್ಕಂಥದ್ದು, ಅಂದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯಾಂಶಗಳನ್ನು ಇಲ್ಲಿ ಆಯ್ದುಕೊಂಡು ಕೆಳಕಂಡಂತೆ ನೀಡಲಾಗಿದೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಇಲ್ಲಿ ಪ್ರಸ್ತುತ ಗದ್ಯಭಾಗವನ್ನು ಕಲಾಂ ಮೇಷ್ಟ್ರು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. HR ರಾಮಕೃಷ್ಣರಾವ್ ಬರೆದಿರತಕ್ಕಂತಹ ಕಲಾಂ ಮೇಷ್ಟ್ರು ಎಂಬ ಕೃತಿಯಿಂದ ಆಯ್ದುಕೊಂಡಿರತಕ್ಕಂತಹ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಭಾಗವನ್ನು ಆಯ್ದಂತಹ ಕೃತಿ ಕಲಾಂ ಮೇಷ್ಟ್ರು. ನೆಕ್ಸ್ಟ್ ಇಲ್ಲಿ ಜೀವನ ಪ್ರೀತಿಯ ಅಪರೂಪದ ಮನುಷ್ಯ ಅಬ್ದುಲ್ ಕಲಾಂ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದ ಅಂತಕ್ಕಂಥದ್ದು, ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಯಾವ ರೀತಿ ಇಷ್ಟಪಟ್ಟು ಬದುಕ್ತಾ ಇದ್ದ ಅಂತಕ್ಕಂತಹ ರೀತಿಯನ್ನು ಒಬ್ಬ ಜೀವನ ಪ್ರೀತಿಯ ಅಪರೂಪದ ಮನುಷ್ಯ ಅಬ್ದುಲ್ ಕಲಾಂ. ಅಂದರೆ ಇಲ್ಲಿ ನಾವು ನಿಜವಾಗ್ಲೂ ಇಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ಕಾಣ್ತೀವಿ. ಅಂದರೆ ಒಂದು ಮನೆಗೂ ಒಂದು ಪೇಪರನ್ನು ಹಾಕ್ತಾ ಇದ್ದಂತಹ ಹುಡುಗ ಒಂದು ರಾಷ್ಟ್ರಪತಿಯ ಹುದ್ದೆಗೆ ಏರಿ ಅದರ ಜೊತೆಗೆ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ವಿಜ್ಞಾನಿ ಆಗಿರ್ತಕ್ಕಂತಹ ಈ ಅಪರೂಪದ ವ್ಯಕ್ತಿಯಾಗಿರ್ತಕ್ಕಂತಹ ಅಬ್ದುಲ್ ಕಲಾಂ ಅವರ ಬಗ್ಗೆ ನಾವು ಇದರಲ್ಲಿ ತಿಳಿದುಕೊಳ್ತಾ ಹೋಗ್ತೀವಿ. ಇದಾದ ನಂತರ ಕಲಾಂ ಅವರ ವ್ಯಕ್ತಿತ್ವದ ಪರಿಚಯ. ಕಲಾಂ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಅವರು ಜನರೊಂದಿಗೆ ಯಾವ ರೀತಿ ಅಂತಕ್ಕಂಥದ್ದು ಬೆರೀತಾ ಇದ್ದರು, ಅದರ ಜೊತೆಗೆ ಮಕ್ಕಳ ಜೊತೆಗೆ ಯಾವ ರೀತಿ ಅವರ ಒಡನಾಟ ಅಂತಕ್ಕಂಥದ್ದು ಇತ್ತು. ಆ ರಾಷ್ಟ್ರಪತಿ ಆದ ನಂತರವೂ ಸಹ ಅಬ್ದುಲ್ ಕಲಾಂ ಅವರು ಯಾರೇ ಭೇಟಿಯಾಗಲಿ ಅವರಿಗೆ ಆಗಮನ ಅಂತಕ್ಕಂಥದ್ದು ಕೊಡ್ತಾ ಇದ್ದರು. ಯಾರೇ ಅವರನ್ನು ಭೇಟಿಯಾಗೋದಕ್ಕೆ ಬಂದರೂ ಸಹ ಅವರಿಗೆ ಅನುಮತಿಯನ್ನು ಕೊಡ್ತಾ ಇದ್ದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಅಬ್ದುಲ್ ಕಲಾಂ. ಇಂತಹ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತಕ್ಕಂತಹದ್ದನ್ನು ನಾವು ಈ ಗದ್ಯಭಾಗದಲ್ಲಿ ನೋಡ್ತೀವಿ. ಇದಾದ ನಂತರ ವಿಜ್ಞಾನಿಯಾಗಿ ಕಲಾಂ ಅವರ ಜೀವನ ಮತ್ತು ಸಾಧನೆ. ಏನು ಈ ಅಬ್ದುಲ್ ಕಲಾಂ ಅವರಾಗಿರ್ತಕ್ಕಂಥವ್ರು ಏನು ಕ್ಷಿಪಣಿ ಮನುಷ್ಯ, ಭಾರತದ ಕ್ಷಿಪಣಿ ಮನುಷ್ಯ ಅಂತಲೇ ನಾವು ಇವರನ್ನು ಕರಿತೀವಿ. ಅಂತಂದರೆ ದೂರದಿಂದಲೇ ಉಡಾಯಿಸಲ್ಪಡ್ತಕ್ಕಂತಹ ಕಂಪ್ಯೂಟರ್ನ ಸಹಾಯದಿಂದ ದೂರದಿಂದಲೇ ಉಡಾಯಿಸಲ್ಪಡ್ತಕ್ಕಂಥ ಒಂದು ಸಾಧನ ಆಗಿರ್ತಕ್ಕಂತಹ ಈ ಕ್ಷಿಪಣಿ ಮನುಷ್ಯ ಅಂತಲೇ ನಾವು ಕರಿತೀವಿ. ಇದನ್ನು ಭಾರತದ ಕ್ಷಿಪಣಿ ಮನುಷ್ಯ. ಅಂದರೆ ಮೊದಲಿಗೆ ಒಂದು ಸೈಕಲ್ ಮೇಲೆ ಆ ರಾಕೆಟನ್ನು ಇಟ್ಕೊಂಡು ಕ್ಷಿಪಣಿಯನ್ನು ಇಟ್ಕೊಂಡು ತಳ್ಕೊಂಡು ಹೋಗಿ ಇಂತಹ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಒಬ್ಬ ವಿಜ್ಞಾನಿಯಾಗಿ ನಾವು ಇವರನ್ನು ಕಾಣ್ತೀವಿ. ಅದರ ಜೊತೆಗೆ ಅವರ ಸಾಧನೆ, ಅವರ ಜೀವನದಲ್ಲಿ ಒಬ್ಬ ವಿಜ್ಞಾನಿಯಾಗಿ ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ಅಂತಕ್ಕಂತಹ ರೀತಿಯನ್ನು ನಾವು ಈ ಗದ್ಯಭಾಗದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದಾದ ನಂತರ ರಾಷ್ಟ್ರಪತಿ ಸ್ಥಾನದಲ್ಲಿ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು. ಅಂದರೆ ಒಬ್ಬ ಮನುಷ್ಯ ರಾಷ್ಟ್ರಪತಿಯ ಸ್ಥಾನಕ್ಕೆ ಏರುವಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಜನರನ್ನು ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ರಾಷ್ಟ್ರಪತಿಯ ಹುದ್ದೆಗೆ ಏರಿದ್ರೂ ಸಹ ತಾನು ರಾಷ್ಟ್ರಪತಿಯೇ ಅಲ್ಲ ಅನ್ನೋ ರೀತಿಯಲ್ಲಿ ಜನರೊಂದಿಗೆ ಬೆರೀತಾ ಇದ್ರು, ಮಕ್ಕಳೊಂದಿಗೆ ಬೆರೀತಾ ಇದ್ರು. ಯಾರಂತಂದರೆ ಅಬ್ದುಲ್ ಕಲಾಂ. ಇಂತಹ ರಾಷ್ಟ್ರಪತಿಯ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ಕಾಣ್ತೀವಿ. ಇದಾದ ನಂತರ ಶಾಲಾ ಮಕ್ಕಳೊಡನೆ ಕಲಾಂ ಅವರ ಮಾತುಕತೆ ಅಂತಕ್ಕಂಥದ್ದು. ನೀವು ಮುಂದೆ ನೋಡ್ತೀರಾ ಪುಟ್ಟ ಮಕ್ಕಳ ಹಿಂಡು ಅಂತಕ್ಕಂಥದ್ದು ಯಾವಾಗಲೂ ಸಹ ಈ ಕಲಾಂ ಅವರ ಒಂದು ಮನೆ ಮುಂದೆ ಇರ್ತಾ ಇತ್ತು. ಈ ಪುಟ್ಟ ಮಕ್ಕಳೊಂದಿಗೆ, ಈ ಶಾಲಾ ಮಕ್ಕಳೊಂದಿಗೆ ಅತಿ ಹೆಚ್ಚಾಗಿ ಅವರು ಚರ್ಚೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಇವರು ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮಗುವೇ ಮೊದಲ ವಿಜ್ಞಾನಿ ಅಂತ ಹೇಳ್ತಾರೆ. ಕಾರಣ ಆ ಮಕ್ಕಳೊಂದಿಗೆ ಗಹನವಾದಂತಹ ವಿಚಾರಗಳನ್ನು ಅಂತಂದರೆ ರಹಸ್ಯವಾದಂತಹ ಒಂದು ವಿಚಾರಗಳನ್ನು ಅವರೊಂದಿಗೆ ಸೇರಿಸಿ ಚರ್ಚೆಯನ್ನು ಮಾಡ್ತಾಯಿದ್ರು. ಯಾರಂತಂದರೆ APJ ಅಬ್ದುಲ್ ಕಲಾಂ. ಯಾಕೆಂತಂದರೆ ವಿಚಾರಗಳಿಂದ ಉದ್ಭವ ಆಗಿರ್ತಕ್ಕಂಥದ್ದೇ ವಿಜ್ಞಾನ ಅಂತಕ್ಕಂಥದ್ದು. ಅಂದರೆ ಆ ಮಕ್ಕಳಲ್ಲಿರ್ತಕ್ಕಂತಹ ಜ್ಞಾನವನ್ನು ತಿಳ್ಕೊಂಡಾಗ ನಮಗೂ ಒಂದು ರೀತಿಯ ಜ್ಞಾನ ಅಂತಕ್ಕಂಥದ್ದು, ಜ್ಞಾನೋದಯ ಅಂತಕ್ಕಂಥದ್ದು ಆಗುತ್ತೆ ಅಂತೇಳ್ಬಿಟ್ಟು. ಯಾಕೆಂದರೆ ಮಕ್ಕಳಲ್ಲಿ ಯೋಚನಾ ಶಕ್ತಿ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿರತಕ್ಕಂತಹ ಒಂದು ಕಾರಣದಿಂದ ಮಕ್ಕಳೊಡನೆ, ಶಾಲಾ ಮಕ್ಕಳೊಡನೆ ಹೆಚ್ಚು ಮಾತುಕತೆಯನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿ ಯಾರಂತಂದರೆ APJ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು. ನೆಕ್ಸ್ಟ್ ಇದಾದ ನಂತರ ಅವರ ಆತ್ಮಕಥನದ ಉದ್ದೇಶ, ಅವರ ಆತ್ಮಕಥೆ ಆಗಿರ್ತಕ್ಕಂತಹ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂತಹ ಒಂದು ಕೃತಿಯನ್ನು, ತಮ್ಮ ಆತ್ಮಚರಿತ್ರೆ ಆಗಿರ್ತಕ್ಕಂಥ ಕೃತಿಯನ್ನು ಯಾವ ಉದ್ದೇಶವನ್ನು ಇಟ್ಕೊಂಡು ಆ ಕೃತಿಯನ್ನು ಅವರು ಬರೆದರು ಅಂತಕ್ಕಂಥದ್ದು.
ಯಾವ ಉದ್ದೇಶಕ್ಕೋಸ್ಕರ ಅವರು ತಮ್ಮ ಆತ್ಮಚರಿತ್ರೆ ಆಗಿರ್ತಕ್ಕಂಥ ವಿಂಗ್ಸ್ ಆಫ್ ಫೈರನ್ನು ಬರೆದುಕೊಂಡ್ರು ಅಂತಕ್ಕಂತಹ ಒಂದು ರೀತಿಯನ್ನು ನಾವು ಈ ಗದ್ಯಭಾಗದಲ್ಲಿ ನೋಡ್ತೀವಿ. ಇದಾದ ನಂತರ ಮಾನವೀಯ ಮೌಲ್ಯಗಳ ಅಸಾಧಾರಣ ಮನುಷ್ಯ ಅಂದರೆ ಅತ್ಯಂತ ಹೆಚ್ಚು ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಅಸಾಧಾರಣ ಮನುಷ್ಯ ಆಗಿ ನಾವು APJ ಅಬ್ದುಲ್ ಕಲಾಂ ಅವರನ್ನು ಕಾಣ್ತೀವಿ ಅಂತ. ಅಂತೆಯ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂತಹ ಮನುಷ್ಯ APJ ಅಬ್ದುಲ್ ಕಲಾಂ. ಇಷ್ಟು ಒಂದು ಮುಖ್ಯಾಂಶಗಳನ್ನು ನಾವು ಈ ಗದ್ಯಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಮೊದಲಿಗೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಂಕೀರ್ಣದಲ್ಲಿ ಅಂದರೆ ಇಲ್ಲಿ ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಒಂದು ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರಾಗಿರ್ತಕ್ಕಂಥವ್ರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಯಾವುದೋ ಹಣವನ್ನು ಗಳಿಕೆ ಮಾಡಬೇಕು ಅಥವಾ ಪ್ರಶಸ್ತಿ ಪಡೆಯಬೇಕು ಅಥವಾ ಪುರಸ್ಕಾರಗಳನ್ನು ಗಳಿಸಬೇಕು ಅಥವಾ ನಾನು ಈ ಹೆಸರನ್ನು ಗಳಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರು ಆ ವಿಜ್ಞಾನಗಳ ಒಂದು ಸಂಕೀರ್ಣದಲ್ಲಿ ಅವರು ತೊಡಗಿಸ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ನೋಡಿ, ಈಗ ಅತಿ ಹೆಚ್ಚು ಜನರಾಗಿರ್ತಕ್ಕಂಥವ್ರು ಇವತ್ತು ಹಣವನ್ನು ಸಂಪಾದನೆ ಮಾಡೋದಕ್ಕಾಗಿ ಅಥವಾ ಹೆಸರನ್ನು ಗಳಿಸೋದಕ್ಕಾಗಿಯೇ ಯಾವುದೋ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆದರೆ ಇಲ್ಲಿ ಅಸಾಧಾರಣ ಮನುಷ್ಯ ಅಂತ ನಾವು ಕರಿತೀವಿ. ಅಂದರೆ ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದಂತಹ APJ ಅಬ್ದುಲ್ ಕಲಾಂ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಂತಹ ಒಂದು ಸಂಕೀರ್ಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಯಾವುದೇ ರೀತಿಯ ಒಂದು ಪ್ರಶಸ್ತಿನ ಗಳಿಸಬೇಕು ಅಥವಾ ಪುರಸ್ಕಾರಗಳನ್ನು ಗಳಿಸಬೇಕು ಅಥವಾ ನಾನು ದುಡ್ಡನ್ನು ಸಂಪಾದನೆ ಮಾಡಬೇಕು, ಹಣವನ್ನು ಸಂಪಾದನೆ ಮಾಡಿ ನಾನು ಶ್ರೀಮಂತ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವರು ಆ ವಿಜ್ಞಾನಗಳ ಸಂಕೀರ್ಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರ ಒಂದು ಬದುಕಿನ ಮಂತ್ರ. ಅಂದರೆ ಇಲ್ಲಿ ಗಮನಿಸ್ಬೇಕು ನೀವು, ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಅಂದರೆ ಭಗವಂತ ಆಗಿರ್ತಕ್ಕಂತಹ ದೇವರಾಗಿರ್ತಕ್ಕಂಥ ನೋಡಿ ಎಂಥ ಅಪರೂಪದ ಒಂದು ಮಾತನ್ನು ಹೇಳ್ತಾರೆ. ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಮಾತನ್ನು ಹಾಡಿದ್ದಾರೆ ಇಲ್ಲಿ ಅಬ್ದುಲ್ ಕಲಾಂ ಅವರಾಗಿರ್ತಕ್ಕಂಥವ್ರು. ಯಾಕೆಂದರೆ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಅಂದರೆ ಇಲ್ಲಿ ಭಗವಂತ ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ದೇವರು ನಾವೆಲ್ಲ ಆತನ ಬಂಧುಗಳೇ. ಯಾವಾಗ ಆತನ ಬಂಧುಗಳಾಗ್ತೀವಿ? ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ನೋಡಿ ಎಂಥ ಸೊಗಸಾದಂಥ ಒಂದು ಸಾಲು. ಈಗ ಪ್ರಪಂಚದಲ್ಲಿ ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂತಹ ಹೇಳ್ತಕ್ಕಂತಹ ಒಂದು ಮಾತನ್ನು ನಾವು ಕೇಳಿದ್ದೀವಿ. ಅಂದರೆ ಸಮಾಜದಲ್ಲಿ ತನಗೋಸ್ಕರ ದುಡಿತಕ್ಕಂಥದ್ದಲ್ಲ ಅಥವಾ ತನ್ನ ಒಂದು ಬಾಳಿಗಾಗಿ ಅಥವಾ ತನಗೋಸ್ಕರ ತಾನೇ ದುಡ್ಕೊಳ್ತಕ್ಕಂಥದ್ದಲ್ಲ, ಇತರರ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂತಹ ವ್ಯಕ್ತಿ, ಆ ದೇವರು ಅವರಿಗೆ ಹತ್ತಿರ ಆಗ್ತಾರೆ ಅಂತ. ಅಂದರೆ ಭಗವಂತ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡ್ತಾರೋ ಅಂದರೆ ಇಲ್ಲಿ ಸಮಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಜನಗಳ ಸೇವೆಯನ್ನು ಯಾವಾಗ ಮಾಡ್ತಾನೋ ಆ ಜನಗಳ ಸೇವೆಯನ್ನು ಮಾಡ್ತಕ್ಕಂಥವನೇ ಆ ದೇವರಿಗೆ ತುಂಬ ಹತ್ತಿರ ಆಗ್ತಾನೆ ಅಂತ. ಕಾರಣ ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥ ಒಂದು ಮಾತನ್ನು ನಾವು ಇಲ್ಲಿ ಕೇಳಿದ್ದೀವಿ. ಅಂತಂದರೆ ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಅಂತ. ಅಂದರೆ ಇಲ್ಲಿ ತನಗೋಸ್ಕರ ತಾನು ಬದುಕ್ತಕ್ಕಂಥದ್ದಲ್ಲ, ಇತರರ ಒಂದು ಯೋಗಕ್ಷೇಮವನ್ನು ಸಹ ಕಾಣಬೇಕು. ಆಗ ಮಾತ್ರನೇ ಆ ದೇವರು ತಮಗೆ ಹತ್ತಿರ ಅಂತಕ್ಕಂಥದ್ದು ಆಗ್ತಾರೆ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈಗ ಎಕ್ಸಾಂಪಲ್ ನಮ್ಮ ಹತ್ರ ನಾವು ಓದ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಮಗೆ ಸೃಷ್ಟಿ ಮಾಡಿ ಯಾವುದೋ ಒಂದು ಕರ್ತವ್ಯ ಅಂತಕ್ಕಂಥದ್ದು, ಯಾವುದೋ ಒಂದು ಕೆಲಸ ಅಂತಕ್ಕಂಥದ್ದು ನಮಗೆ ಕೊಟ್ಟಿದ್ದಾನೆ. ಈಗ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ವಿದ್ಯಾಭ್ಯಾಸದಲ್ಲಿ ನಾವು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬುಕ್ಕನ್ನು ತೆಗೆದು ಓದಿದಾಗ ಮಾತ್ರ ಅದರಲ್ಲಿರ್ತಕ್ಕಂತಹ ವಿಚಾರಗಳು ನಮಗೆ ತುಂಬ ಹತ್ತಿರವಾಗುತ್ತೆ. ನಾವು ಆ ಬುಕ್ಕನ್ನೇ ತೆಗಿಲಿಲ್ಲ ಅಂತಂದರೆ ಆ ವಿಚಾರ ನಮಗೆ ಹೇಗೆ ಹತ್ತಿರ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮತ್ತೊಂದು ಕಡೆ ನಾವು ಅರ್ಥವನ್ನು ಕಾಣಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದನ್ನೇ ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರ ಬದುಕಿನ ಮಂತ್ರ. ಈ ಒಂದು ಕೆಂಪು ಶಾಯಿಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಗಮನಿಸಬೇಕು. ಈ ಕೆಂಪು ಶಾಯಿಯಲ್ಲಿರ್ತಕ್ಕಂತಹ ಒಂದು ಅಕ್ಷರಗಳು ಇದು 2 ಅಂಕದ ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು. ಅಂದರೆ ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಂತ ಕೇಳ್ತಾನೆ. ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ.
ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರ ಒಂದು ಬದುಕಿನ ಮಂತ್ರ ಆಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಇಂಥ ಕಲಾಂ ಅವರ ಬದುಕಿನ ಮಂತ್ರ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಗಮನಿಸಬೇಕು ನೀವು, ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಅಂದರೆ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದ್ನಲ್ಲಿದ್ದಂಥ ಒಂದು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಯಾವ ಕಾರಣಕ್ಕಾಗಿ ಅವರು ಭೇಟಿ ಕೊಡ್ತಾರೆ ಇಲ್ಲಿ ಗಮನಿಸಿ. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಮುಂಚೆ ಯಾವ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು ಅಂತ ಒಂದಂಕದ ಪ್ರಶ್ನೆ ಕೇಳ್ತಾನೆ. ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಮುಂಚೆ ಯಾವ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಅಂತಂದರೆ ಇಲ್ಲಿ ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದರು ಅಂತಕ್ಕಂಥ ನೀವು ಇಲ್ಲಿ ಬರೀಬೇಕಾಗುತ್ತೆ. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದ್ನಲ್ಲಿದ್ದಂಥ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರ್ತಾರೆ. ಆ ಭೇಟಿ ಕೊಟ್ಟು ಏನು ಕೇಳ್ತಾರೆ ನೋಡಿ, ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದ್ರಂತೆ. ಹೇಳಿ, ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಇಲ್ಲಿ ಇದೆ ನೋಡಿ, ಈ ಮೆದುಳು ಅಂತಕ್ಕಂಥದ್ದಿದೆ. ಇಂತಹ ಬುದ್ಧಿಮಾಂದ್ಯ ಮಕ್ಕಳು, ಇಲ್ಲಿರ್ತಕ್ಕಂತಹ ಬುದ್ಧಿಮಾಂದ್ಯ ಮಕ್ಕಳು ಏನಿದ್ದಾರೆ, ಇಂತಹ ಬುದ್ಧಿಮಾಂದ್ಯ ಮಕ್ಕಳ ಒಂದು ಮೆದುಳಿನಲ್ಲಿ ಈ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದ್ರಂತೆ ಅಂತ. ಅಂದರೆ ಯಾಕೆ ಅದು ಸಾಧ್ಯ ಆಗಬಾರ್ದು? ವಿಜ್ಞಾನದಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಿಚಾರನೇ ಇಲ್ಲ ಅಂತಕ್ಕಂಥ ನಾವು ಇಲ್ಲಿ ಅಬ್ದುಲ್ ಕಲಾಂ ಅವ್ರಿಗಿದ್ದಂತಹ ಒಂದು ಗುಣವನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈಗ ಎಕ್ಸಾಂಪಲ್ ರೋಬೋ ಅಂತಕ್ಕಂಥದ್ದು ಇದೆ. ಆ ರೋಬೋಲಿ ಚಿಪ್ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ನಾವು ಹೇಳಿದಂತೆ ಅದು ಕೆಲಸ ಅಂತಕ್ಕಂಥದ್ದು ನಿರ್ವಹಿಸುತ್ತೆ. ಅದೇ ರೀತಿಯಾದಂತಹ ಒಂದು ಚಿಪ್ಪನ್ನು ಈ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಅಳವಡಿಸಿ ಅವರ ಬುದ್ಧಿಮಾಂದ್ಯವನ್ನು ಗುಣಪಡಿಸಲು ಸಾಧ್ಯವೇ ಎಂದು ಅಲ್ಲಿರ್ತಕ್ಕಂತಹ ವೈದ್ಯರನ್ನು ಪ್ರಶ್ನೆ ಮಾಡಿದ್ರಂತೆ. ಯಾರು? ಅಬ್ದುಲ್ ಕಲಾಂ ಅವರಾಗಿರ್ತಕ್ಕಂಥವ್ರು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಚಿಪ್ ಅಂದರೆ ಏನು ಅಂತ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಇಲ್ಲಿ ಒಂದಂಕ ಪ್ರಶ್ನೆ ಕೇಳಿದಾನೆ, ಚಿಪ್ ಎಂದರೇನು ಅಂತ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಕರಿತೀವಿ ನಾವು. ಅದನ್ನೇ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಕೆಲವೇ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿದ್ದಂತಹ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದ್ರಂತೆ ಅಬ್ದುಲ್ ಕಲಾಂ ಅವರು. ಇಂಥ ಚಿಪ್ ಅಂತಂದರೆ ಇಲ್ಲಿದೆ ನೋಡಿ, ಚಿಪ್ಪು, ಈ ಮೆಮೊರಿ ಕಾರ್ಡ್ ಏನಿದೆ, ಈ ಚಿಪ್ ಅಂತಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಕರಿತೀವಿ. ಈ ಬುದ್ಧಿಮಾಂದ್ಯ ಮಕ್ಕಳು ಏನಿದ್ದಾರೆ, ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಈಗ ಅಗತ್ಯವಾದಂತಹ ಮಾಹಿತಿಗಳು ಏನಿರುತ್ತೆ ಅಂಥ ಅಗತ್ಯವಾದಂತಹ ಮಾಹಿತಿಗಳು ಈ ಚಿಪ್ನಲ್ಲಿ ಅಳವಡಿಸಿ ಅವರ ಮೆದುಳಿನಲ್ಲಿ ಅಳವಡಿಸಿದಾಗ ನಾವು ಯಾವುದೇ ಒಂದು ಅವರ ಜೊತೆಗೆ ಸಂಭಾಷಣೆಯನ್ನು ತೊಡಗುವಂತಹ ಸಂದರ್ಭದಲ್ಲಿ ನಾವು ಅವರನ್ನು ಏನು ಮಾತಾಡಬೇಕು, ನಾವು ಅವ್ರಿಗೆ ಏನು ತಿಳಿಸಬೇಕು ಅಂತಕ್ಕಂಥದ್ದು ಎಲ್ಲ ಈ ಚಿಪ್ಪಲ್ಲಿದ್ದರೆ ಆ ಮಕ್ಕಳು ನಮ್ಮೊಂದಿಗೆ ಬೆರೀತವೆ. ನಮ್ಮೊಂದಿಗೆ ಬೆರೀಯೋದೇ ಅಷ್ಟೇ ಅಲ್ಲ, ನಮ್ಮೊಂದಿಗೂ ಸಹ ಮಾತುಕತೆಯಲ್ಲಿ ತೊಡಗುತ್ತವೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಕರಿತೀವಿ. ಇಂತಹ ಒಂದು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಆ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದಾಗ ವೈದ್ಯರಾಗಿರ್ತಕ್ಕಂಥವರು ಅನುಮಾನವನ್ನು ವ್ಯಕ್ತಪಡಿಸಿದಾಗ ಆ ವೈದ್ಯರನ್ನು ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಕರಿತೀವಿ. ಮುಂದೆ ನೋಡೋದಾದರೆ ಇಲ್ಲಿ ಗಮನಿಸಬೇಕು, ಇಲ್ಲಿ ಏನು ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವಂಥ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ, ಈ ಕಂಪ್ಯೂಟರ್ನ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಅವರು ಪ್ರಶ್ನಿಸಿದರು. ನೋಡಿ, ಅಲ್ಲಿ ಹೈದರಾಬಾದ್ನಲ್ಲಿದ್ದಂಥ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಂತಹ, ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಕೆಲವೇ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿದ್ದಂಥ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಅಲ್ಲಿ ಚಿಪ್ ಅಂತಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವಂಥ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಅಂದರೆ ಕಂಪ್ಯೂಟರಿನ ಒಂದು ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಆ ಬುದ್ಧಿಮಾಂದ್ಯತೆಯನ್ನು ನಿವಾರಿಸಬಹುದೇ ಎಂದು ವೈದ್ಯರನ್ನು ಅಲ್ಲಿ ಕಲಾಂ ಅವರು ಪ್ರಶ್ನಿಸಿರ್ತಾರೆ. ಆ ಪ್ರಶ್ನಿಸಿದ್ದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ವೈದ್ಯರು ಇಲ್ಲಿದ್ದಾರೆ, ಇಲ್ಲಿ ಕಲಾಂ ಅವರು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತ, ಕಂಪ್ಯೂಟರ್ನ ಸಹಾಯದಿಂದ ಮೆದುಳಿನಲ್ಲಿ ಈ ಚಿಪ್ಪನ್ನು ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯನ್ನು ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದಾಗ ಅಲ್ಲಿರ್ತಕ್ಕಂತಹ ವೈದ್ಯರ ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು. ಅಂದರೆ ವೈದ್ಯರು ಇದು ಹೇಗೆ ಸಾಧ್ಯ ಆಗುತ್ತದೆ ಅಂತ ಹೇಳ್ಬಿಟ್ಟು
ಆ ವೈದ್ಯರಾಗಿರ್ತಕ್ಕಂಥವ್ರು ಅನುಮಾನವನ್ನು ವ್ಯಕ್ತಪಡಿಸಿದಾಗ ಕಲಾಂ ಅವರು ಅವರಿಗೆ ಹೇಳ್ತಾರೆ ಏನಂತ, ನೋಡಿ ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದೇ ಒಂದು ಕಾರಣ ನನಗೆ ಹೇಳಬಲ್ಲಿರಾ ಅಂತ. ಅಂದರೆ ನೀವು ಒಂದು ವಿಚಾರವನ್ನು ಗಮನಿಸಬೇಕು. ಈಗಾಗಲೇ ಮೊನ್ನೆ ತಾನೇ ಹೇಳಿದ್ದೀನಿ, ಒಬ್ಬ ಥಾಮಸ್ ಆಲ್ವಾ ಎಡಿಸನ್, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದಿರ್ತಕ್ಕಂಥ ಥಾಮಸ್ ಆಲ್ವಾ ಎಡಿಸನ್ ಏನಿದ್ದಾನೆ, ಆ ಥಾಮಸ್ ಆಲ್ವಾ ಎಡಿಸನ್ ಆ ವಿದ್ಯುತ್ ಬಲ್ಬ್ಗೆ ಇರ್ತಕ್ಕಂಥ ಒಂದು ಬತ್ತಿಯನ್ನು ನಿಲ್ಲಿಸಬೇಕಾದ್ರೆ ಈಗ 1000 ಸಲ ಅದನ್ನು ಪ್ರಯತ್ನ ಮಾಡಿರ್ತಾರೆ. ನಾವು ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆ ಅಂತಂದರೆ, ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಒಂದು ವಿದ್ಯುತ್ ಬಲ್ಬ್ ಏನಿದೆ, ಈಗ ಈ ಯಾವ ಬೇರೆ ಬಲ್ಬ್ಗಳು ಬಂದುಬಿಟ್ಟಿದೆ. ಮೊದಲಿರ್ತಕ್ಕಂತಹ ಒಂದು ವಿದ್ಯುತ್ ಬಲ್ಬ್, ಬತ್ತಿ ಇರ್ತಕ್ಕಂತಹ ವಿದ್ಯುತ್ ಬಲ್ಬ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಕೊನೆಯಲ್ಲಿ ಆ ಒಂದು ಬತ್ತಿ ಅಂತಕ್ಕಂಥ ಉದುರೋಗ್ಬಿಡ್ತಾ ಇತ್ತು. ಆ ಬತ್ತಿಯನ್ನು ಮತ್ತೆ ನಾವೇನು ಮಾಡ್ತಾ ಇದ್ವಿ ಅಂತಂದರೆ, ಹಿಂದಿನ ಕಾಲದಲ್ಲಿ ಆ ಲೈಟನ್ನು ಯಾಕೆ ಬಿಸಾಕಬೇಕು, ಅದು 20 ರೂಪಾಯಿ ಅಂತ ಹೇಳ್ಬಿಟ್ಟು ಅದೇ ಬತ್ತಿಯನ್ನು ನಾವು ನಿಧಾನವಾಗಿ ಹಿಂಗೆ ಆ ಲೈಟನ್ನು ಹಿಂಗೆ ಏನು ಮಾಡಿಬಿಟ್ಟು ಹಿಂಗೆ ಡೌನ್ ಮಾಡಿಬಿಟ್ಟು ಅದನ್ನು ಜಾಯಿಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಾವು. ಆ ಜಾಯಿಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹಂಗೆಯೇ ಆ ಲೈಟನ್ನು ಹಾಕಿ ನಾವು ಆನ್ ಮಾಡ್ತಾ ಇದ್ವಿ. ಕೆಲವೊಂದು ಸಂದರ್ಭಗಳಲ್ಲಿ ಆ ಉರಿತಾ ಇದ್ದಂಥ ಸಂದರ್ಭದಲ್ಲಿ ಬಿಸಿಗೆ ಆ ಬತ್ತಿ ಮೆತ್ಕೊಂಡ್ಬಿಡ್ತಾ ಇತ್ತು. ಆದರೆ ಆ ಬತ್ತಿಯನ್ನು ಮೆತ್ತಿಸುವಂತಹ ಸಂದರ್ಭದಲ್ಲಿ ಏನಾದರೂ ನಾವು ಒಂದು 5 ಸಾರಿ 6 ಸಾರಿ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಷ್ಟೇ. ಒಂದು 10ನೇ ಸಾರಿಗೆ ಎತ್ಕೊಂಡು ಗೋಡೆಗೆ ಪಡಾರ್ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಡ್ತಾ ಇದ್ವಿ. ನೋಡಿ, ನಮಗೆ 10 ಸಾರಿಗೆ ಆ ರೀತಿ ಅಂತಕ್ಕಂಥದ್ದು ಅನಿಸಿದ್ರೆ ಆ ಬಲ್ಬನ್ನು ಕಂಡಿರ್ತಕ್ಕಂಥ ಥಾಮಸ್ ಆಲ್ವಾ ಎಡಿಸನ್ಗೆ ಯಾವ ರೀತಿ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಅದನ್ನೇ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆ ಥಾಮಸ್ ಆಲ್ವಾ ಎಡಿಸನ್ ಆ ವಿದ್ಯುತ್ ಬಲ್ಬಲ್ಲಿ ಇರ್ತಕ್ಕಂಥ ಬತ್ತಿಯನ್ನು ಒಂದು ಮಾಡಿ ಅದನ್ನು ನಿಲ್ಲಿಸಬೇಕಾದ್ರೆ 1000 ಸಲ ಪ್ರಯತ್ನವನ್ನು ಮಾಡಿರ್ತಾನೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಇದು ಸಾಧ್ಯವಿಲ್ಲ ಎಂದು ಹೇಳುವ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ, ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದೇ ಒಂದು ಕಾರಣ ನನಗೆ ತಿಳಿಸಬಲ್ಲಿರಾ ಅಂತ ಹೇಳ್ತಾರೆ. ಯಾಕೆಂದರೆ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಹ ಸಾಧ್ಯತೆಗಳನ್ನೇ ಅರಸುವಂಥ ಆಶಾಜೀವಿ ಅಂತ ಹೇಳಿ ಹೇಳ್ತಾರೆ. ಅಂದರೆ ನಿಮ್ಗೆ ಇನ್ನೂ ಒಂದು ಗೊತ್ತಿರ್ಬೋದು, ಈ ಭೂಮಿಗೆ ಗುರುತ್ವಾಕರ್ಷಣ ಬಲವನ್ನು ಕಂಡಿಡ್ತಕ್ಕಂತಹ ವ್ಯಕ್ತಿ ಏನು ಆ ನ್ಯೂಟನ್ ಅಂತ ಕರಿತೀವಿ. ನ್ಯೂಟನ್ ಆಗಿರ್ತಕ್ಕಂಥವನು ಆ ಕಲ್ಲನ್ನು ಮೇಲಕ್ಕೆ ಮೇಲಕ್ಕೆ ಎಸೆದಂತಹ ಕಲ್ಲು ಮತ್ತೆ ಯಾಕೆ ಭೂಮಿ ಮೇಲೆ ಬಂದು ಬೀಳುತ್ತೆ ಅಂತ ಬಿಟ್ಟು ಒಂದು ಸಲ ಎಸಿತಾನೇ ಇರ್ತಾರೆ. ಆ ಸಮುದ್ರದ ದರದಲ್ಲಿ ಇರ್ತಕ್ಕಂಥ ಅನ್ಕೊಳ್ತಾರೆ, ಇವನಿಗೇನು ಹುಚ್ಚೇನಾದರೂ ಇದೆಯೇನೋ ಕಲ್ಲು ಮೇಲಕ್ಕೆ ಎಸ್ಕೊಂಡು ಕಾಲವನ್ನು ಕಳೀತಾ ಇದ್ದೇನೆ ಅಂತ. ಅಂದರೆ ಅವರು ಎಸೆದು ಅವರಿಗೆ ಬರುತ್ತೆ. ಮೇಲಕ್ಕೆ ಎಸೆದಂತಹ ಒಂದು ಕಲ್ಲು ಮತ್ತೆ ಇಲ್ಲಿ ಕೆಳಗಡೆಗೆ ಬಂದು ಬೀಳ್ತಾ ಇದೆ ಅಂದರೆ ಭೂಮಿಗೆ ಏನೋ ಒಂದು ಗುರುತ್ವಾಕರ್ಷಣ ಬಲ ಅಂತಕ್ಕಂಥದ್ದು ಇದೆ ಅಂತೇಳ್ಬಿಟ್ಟು ತಿಳಿದುಕೊಳ್ತಾನೆ. ಅಂದರೆ ಇದ್ರು ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾರೆ ಅಂತಂದರೆ, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ, ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದೇ ಒಂದು ಪ್ರಶ್ನೆ ನನಗೆ ಕಾರಣ ಹೇಳಬಲ್ಲಿರಾ ಅಂತ ಹೇಳ್ತಾರೆ. ಯಾಕೆಂದರೆ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನೇ ಆರಿಸುವಂಥ ಆಶಾಜೀವಿ. ಅಂದರೆ ಯಾಕೆ ವಿದ್ಯಾರ್ಥಿಗಳಿಗಿಂತ ಪಾಠಗಳನ್ನು ಇಟ್ಟಿದ್ದಾರೆ ಅಂತಂದರೆ, ಬುಕ್ಕನ್ನು ತೆಗೆದು ಓದುವಂತಹ ಸಂದರ್ಭದಲ್ಲಿ ಇದು ನನಗೆ ಬರೋದಿಲ್ಲ ಅಂತ ಹೇಳೋದ್ರ ಬದಲು ಇದು ನನಗೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪ್ರಯತ್ನ ಮಾಡಿದ್ರೆ ಅದು ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಅದನ್ನೇ ಇಲ್ಲಿ ಕಂಪ್ಯೂಟರ್ನ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ, ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನೇ ಆರಿಸುವಂಥ ಆಶಾಜೀವಿಯಾಗಿದ್ದರು. ಇದು 4 ಅಂಕದ ಪ್ರಶ್ನೆ ಕೇಳ್ತಾರೆ. ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಆರಿಸುವ ಆಶಾಜೀವಿಯಾಗಿದ್ದರು, ಹೇಗೆ ವಿವರಿಸಿ ಅಂತಂದರೆ, ರಾಷ್ಟ್ರಪತಿ ಆಗೋದಕ್ಕಿಂತ ಕೆಲವೇ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿದ್ದಂಥ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಕೇಳಿದರು. ಇಲ್ಲಿ ಚಿಪ್ ಅಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಕಂಪ್ಯೂಟರ್ನ ಸಹಾಯದಿಂದ ಇದನ್ನು ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯು ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ, ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದೇ ಒಂದು ಕಾರಣವನ್ನು ನನಗೆ ತಿಳಿಸಬಲ್ಲಿರಾ ಅಂತ ಹೇಳ್ತಾರೆ. ಯಾಕೆಂದರೆ APJ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಹ ಸಾಧ್ಯತೆಗಳನ್ನೇ ಆರಿಸುವಂಥ ಆಶಾಜೀವಿ ಆಗಿರ್ತಾರೆ. ಇದಾದಂಥ ನಾವಿಲ್ಲಿ ಗಮನಿಸೋದಾದರೆ 1999ರಲ್ಲಿ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸ್ತಾರೆ.
1999ರಲ್ಲಿ APJ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸ್ತಾರೆ. ಯಾಕೆ ಅವರು ಆತ್ಮಚರಿತ್ರೆಯನ್ನು ಪ್ರಕಟಿಸ್ತಾರೆ, ಯಾಕೆ ಅವರು ಆತ್ಮಚರಿತ್ರೆಯನ್ನು ಬರೆದುಕೊಂಡ್ರು, ಅದರ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿಗೆ ಗಮನಿಸ್ತೀವಿ. 1999ರಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸಿದರು. ಅದಕ್ಕೆ ಅವರಿಟ್ಟ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಕರಿತೀವಿ. ಆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥ ಒಂದು ಇದನ್ನು ನಾವು ಕರಿತೀವಿ. ಆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ನೋಡಬೇಕಾದ್ರೆ ನಾವು ಮತ್ತೆ ಆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ಈ ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಅಂತ ಕರಿತೀವಿ. ಅಂದರೆ 1999ರಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ವಿಂಗ್ಸ್ ಆಫ್ ಫೈರನ್ನು ಅವರು ಬರೆದುಕೊಳ್ತಾರೆ. ಈ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಅಂತ ಕರಿತೀವಿ. ಇಲ್ಲಿ 1999ರಲ್ಲಿ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಅಂತ ಒಂದಂಕದ ಪ್ರಶ್ನೆ ಕೇಳ್ತಾನೆ. ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ನೀವು ಬರೀಬೇಕಾಗುತ್ತೆ. ಇದು ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಅಂತಲೂ ಸಹ ನಾವು ಇದನ್ನು ಕರಿತೀವಿ ಅಂತ. ಇಂತಹ ಒಂದು ವಿಂಗ್ಸ್ ಆಫ್ ಫೈರ್ ಅಂತಕ್ಕಂತಹ ಒಂದು ಇದನ್ನು ಯಾಕೆ ಅವರು ಬರೆದುಕೊಳ್ತಾರೆ ಅಂತಕ್ಕಂಥ ನಾವು ಇಲ್ಲಿ ನೋಡೋದಾದರೆ ಅದಕ್ಕೆ ಅವರಿಟ್ಟ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು. ಅಗ್ನಿ ಜ್ವಾಲೆ ಯಾವಾಗಲೂ ಉದರಮುಖಿ ಮೇಲಿರುವುದೇ ಅದರ ಸ್ವಭಾವ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅಗ್ನಿ ಜ್ವಾಲೆ ಅಂತಕ್ಕಂಥದ್ದು ಇದೆ. ಈ ಅಗ್ನಿ ಜ್ವಾಲೆ ಅಂತಕ್ಕಂಥದ್ದು ಯಾವಾಗಲೂ ಅಗ್ನಿಜ್ವಾಲೆ ಭೂಮಿಯಿಂದ ಅಗ್ನಿಜ್ವಾಲೆ ಅಂತಕ್ಕಂಥದ್ದು ಬಂದಂಥದ್ದು ಯಾವಾಗಲೂ ಮೇಲೆ ಇರತಕ್ಕಂಥದ್ದೇ ಅದರ ಒಂದು ಸ್ವಭಾವ ಅಂತ ನಾವಿಲ್ಲಿ ಕಾಣ್ತೀವಿ. ಅಗ್ನಿಜ್ವಾಲೆ ಭೂಮಿಯಿಂದ ಬಂದಂಥ ಅಗ್ನಿಜ್ವಾಲೆ ಯಾವಾಗಲೂ ಮೇಲೆ ಇರತಕ್ಕಂಥದ್ದೇ ಅದರ ಒಂದು ಸ್ವಭಾವ ಅಂತ ನಾವು ಇಲ್ಲಿ ಹೇಳ್ತೀವಿ. ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು ಅಂತ. ಅಂದರೆ ಇಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಜನಿಸಿರ್ತಕ್ಕಂಥವನಿಗೆ ಮನಸ್ಸು ಉದ್ದೀಪನ ಅಂದರೆ ಅತ್ಯಂತ ಕೆಳಮಟ್ಟದಲ್ಲಿ ಅತ್ಯಂತ ಬಡತನದಂತಹ ಒಂದು ಕುಟುಂಬದಲ್ಲಿ ಹುಟ್ಟಿದಂತಹ ಈ ಅಬ್ದುಲ್ ಕಲಾಂ ಅವರಿಗೆ ಮನಸ್ಸು ಅಂತಕ್ಕಂಥದ್ದು ಉದ್ದೀಪನ ಅಂತಂದಲ್ಲಿ ಉತ್ತೇಜನ ಅಂತಕ್ಕಂಥದ್ದು ಸಿಕ್ಕಿದ್ರಿಂದ ಇವರು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಾಯಿತು ಅಂತ. ಅದಕ್ಕೆ ಹೇಳ್ತಾರೆ ಕೇಳಿ, ಯಾರಾದರೂ ಒಂದು ಉತ್ತೇಜನ ಅಂತಕ್ಕಂಥದ್ದು ಪ್ರೋತ್ಸಾಹ ಅಂತಕ್ಕಂಥದ್ದು ಇವತ್ತು ನಾವು ನೋಡೋದಾದರೆ ಅತ್ಯಂತ ಕೆಳಮಟ್ಟದಲ್ಲಿ ಯಾರು ಇರ್ತಾರೋ ಅಂಥ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಹೆಚ್ಚು ಉತ್ತೇಜನ ಅಂತಕ್ಕಂಥದ್ದು ಪ್ರೋತ್ಸಾಹ ಅಂತಕ್ಕಂಥದ್ದು ಕೊಡೋದಕ್ಕೆ ಸಿದ್ಧರಿರ್ತಾರೆ ಅಂತಕ್ಕಂಥದ್ದು. ಯಾಕೆ ಇಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಜನಿಸಿದಂತಹ ಅಬ್ದುಲ್ ಕಲಾಂ ಅವರಿಗೆ ಮನಸ್ಸು ಅಂತಕ್ಕಂಥದ್ದು ಇಲ್ಲಿ ಉತ್ತೇಜನ ಅಂತಕ್ಕಂಥ ಸಿಕ್ಕಿದ್ರಿಂದ, ಉದ್ದೀಪನ ಅಂದರೆ ಉತ್ತೇಜನ ಅಂತಕ್ಕಂಥ ಸಿಕ್ಕಿದ್ರಿಂದ ಇವರು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಾಯಿತು. ಇಂಥ ಅಬ್ದುಲ್ ಕಲಾಂ ಅವರು ಯಾಕೆ 1999ರಲ್ಲಿ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು ಅಂತಕ್ಕಂಥ ಒಂದು ಆತ್ಮಚರಿತ್ರೆನೇ ಯಾವ ಉದ್ದೇಶಕ್ಕೆ ಇವರು ಬರೆದ್ರು ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಲ್ಲಿ ತಿಳಿಸ್ತಾರೆ. ನೀವು ನೋಡಬೇಕು ಆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದನ್ನು ಬರೆಯೋದಕ್ಕೆ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಏನು ಅಂತ. ತಾನೇಕೆ ಆತ್ಮಕಥೆ ಬರದೆ ಎಂದು ಪ್ರಶ್ನಿಸಿಕೊಂಡ ಹೀಗೆ ಉತ್ತರಿಸಿದ್ದಾರೆ. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಅಂದರೆ APJ ಅಬ್ದುಲ್ ಕಲಾಂ ಅವರು 1999ರಲ್ಲಿ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥ ಅಥವಾ ಅಗ್ನಿಯ ರೆಕ್ಕೆಗಳು ಅಂತಕ್ಕಂತಹ ಒಂದು ಆತ್ಮಚರಿತ್ರೆನೇ ಯಾಕೆ ಬರೆದುಕೊಳ್ತಾರೆ, ಅದರ ಮೂಲ ಉದ್ದೇಶ ಏನಂತಂದರೆ ಅವರು ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ತಾರೆ. ಯಾಕೆ ತಾನೇಕೆ ಈ ಆತ್ಮಕಥೆಯನ್ನು ಬರದೆ ಅಂತ ತನ್ನಮ್ಮನ್ನು ತಾವೇ ಉತ್ತರಿಸಿಕೊಂಡಂತಹ ಅವರು ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಅಂತಕ್ಕಂಥ ಭ್ರಮೆ ನನಗೆ ಇಲ್ಲ. ಯಾಕೆ ನಾನು ಬರದೆ ಯಾವುದೋ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂದರೆ ಯಾವುದೋ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ, ಅಂದರೆ ಸಾಮಾಜಿಕ ಸೌಲಭ್ಯಗಳಿಂದ ಎಲ್ಲ ಸೇರುತ್ತೆ. ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ಎಲ್ಲ ಒಂದು ಸೌಲಭ್ಯಗಳಿಂದ, ಅದನ್ನೇ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಮಕ್ಕಳಿಗೆ ಅದರಂಥದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅಳಿದ್ದನ್ನು ಓದಿದಾಗ ಅವರಿಗೆ ಭರವಸೆ ಮೂಡಬಹುದು. ಏನಂತ ಭರವಸೆ ಮೂಡಬಹುದು? ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ತಾವು ಅಸಮರ್ಥ ಅಂತಕ್ಕಂತಹ ಭ್ರಮೆಯಿಂದ ಹೊರಬರಲು ನನ್ನ ಬದುಕು ಅವರಿಗೆ ಸ್ಫೂರ್ತಿ ನೀಡಬಹುದು ಅಂತ ಈ ಕೆಲವರು ಅನ್ಕೊಂಡ್ಬಿಡ್ತಾರೆ. ನಾವು ಇಂತಹ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು, ನಾವು ಅಷ್ಟು ಹುದ್ದೆಗೆ ಏರೋದಕ್ಕೆ ಸಾಧ್ಯನಾ ಅಂತ ಅನ್ಕೊಂಡ್ಬಿಡ್ತೀವಿ ನಮ್ಮನ್ನು ನಾವು. ಆದರೆ ಇವರು ಅಂಥವರೇ ಅಲ್ವೇ? ಒಂದು ಮನೆಗೂ ಹೋಗಿ ಒಂದು ಪೇಪರನ್ನು ಹಾಕ್ತಾ ಇದ್ದಂತಹ ಹುಡುಗ ರಾಷ್ಟ್ರಪತಿಯ ಸ್ಥಾನಕ್ಕೆ ಏರಲಿಲ್ವೇ? ಇಡೀ ವಿಶ್ವದ ಗಮನವನ್ನು ಸೆಳೀತಕ್ಕಂಥ ಒಬ್ಬ ವಿಜ್ಞಾನಿ ಆಗಲಿಲ್ವೇ? ಅದಕ್ಕಾಗಿಯೇ ಇವರು
ಆ ಬಡಜನದ ಮಕ್ಕಳಿಗೆ, ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಮಕ್ಕಳಿಗೆ ನನ್ನ ಒಂದು ಆತ್ಮಚರಿತ್ರೆ, ನನ್ನ ಒಂದು ಜೀವನ ಚರಿತ್ರೆನ ಓದಿದಾಗ ಅವರಿಗೆ ನಾವು ಅಸಮರ್ಥರು, ನಾವು ಬಡವರು ಅಂತಕ್ಕಂಥ ಭ್ರಮೆಯಿಂದ ಅವರು ಬಿಡುಗಡೆ ಹೊಂದಬಹುದು. ನಾವು ಸಹ ಯಾಕೆ ಅವರಂತೆ ಆಗಬಾರ್ದು ಅಂತಕ್ಕಂಥ ಒಂದು ಧೈರ್ಯ, ಛಲ ಅಂತಕ್ಕಂಥದ್ದು ಅವರಲ್ಲಿ ಮೂಡುತ್ತೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ನಾನು ಆತ್ಮಚರಿತ್ರೆಯನ್ನು ಬರೆದುಕೊಳ್ತಾರೆ ಅಂತ ಹೇಳ್ತಾರೆ. ಇದು 2 ಅಂಕದ ಪ್ರಶ್ನೆಗೆ ಉತ್ತರ. ಯಾವುದೋ ಯಾವುದೋ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅಳಿದನ್ನು ಓದಿದಾಗ ಅವರಿಗೆ ಭರವಸೆ ಮೂಡ್ಬೋದು. ಏನಂತ, ನಾವು ಹಿಂದುಳಿದವರು, ಅಸಮರ್ಥ ಅಂತಕ್ಕಂಥ ಭ್ರಮೆಯಿಂದ ಹೊರಬರಲು ನನ್ನ ಬದುಕು ಅವರಿಗೆ ಸ್ಫೂರ್ತಿ ನೀಡಬಹುದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ನಾನು ಈ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು ಅಂತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಬರೆದುಕೊಂಡೆ ಅಂತ ಇಲ್ಲಿ ಹೇಳ್ತಾರೆ. ಇಷ್ಟು ಈ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶಗಳು. ಇನ್ನು ನಾವು ಮುಂದಿನ ಒಂದು ಗದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ. ಈ ತರಗತಿಗೆ ವಂದನೆಗಳು.